ನಮಸ್ಕಾರ ಸ್ನೇಹಿತರೆ. ವಿಡಿಯೋನ ನೋಡ್ತಾ ಇದ್ದೀರಾ? ಎಲ್ಲರೂ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವ್ಯೂಸ್ ಏನಷ್ಟು ಬರ್ತಾ ಇಲ್ಲ, ಲೈಕು ಕೂಡ ಬರ್ತಾ ಇಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇಲ್ಲ. ದಯವಿಟ್ಟು ಸ್ನೇಹಿತರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ, ಏಕೆಂದರೆ ವಿಡಿಯೋ ಪೂರ್ತಿ ನೋಡಿದಾಗಲೇ ಕತೆ ಅರ್ಥ ಆಗೋದು. ಆ ವಿಡಿಯೋಗಳ ಏನಾದರೂ ನೋಡಿಲ್ಲ ಅಂದರೆ ಹಿಂದೆ ಮಾಡಿರುವಂತಹ 3 ವಿಡಿಯೋಗಳನ್ನೂ ಕೂಡ ನೀವು ನೋಡ್ಕೊಂಬನ್ನಿ, ಕತೆ ಪೂರ್ತಿ ಅರ್ಥ ಆಗುತ್ತೆ. ಮತ್ತು ಮುಂದೆ ಒಳ್ಳೊಳ್ಳೆ ಕತೆಗಳು ತುಂಬ ಚೆನ್ನಾಗಿ ಮೂಡಿಬರುತ್ತೆ ಅಂತ ಹೇಳ್ತೀನಿ. ಒಳ್ಳೆ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ, ಹಂಗಂತ ಹೇಳ್ತಾ ಕತೆನ ಪ್ರಯಾಣ ಶುರು. ಯಾರಾದರೂ ನೆಂಟರು ಬಂದರೆ ನಾವೇನು ಮಾಡ್ತೀವಪ್ಪ ಅಲ್ವಾ? ನಿಮ್ಗೆ ಅನಿಸಿರುತ್ತೆ ಏನು ಮಾಡ್ತೀವಿ ಅಂತ ಅಲ್ವಾ? ನಾನೇನು ಹೇಳಬೇಕಾಗಿಲ್ಲ. ಮನೆಯಲ್ಲಿ ವಿಶೇಷ ಅಡುಗೆ ಮಾಡಲು ನಾಯಕ ಮಾರ್ಕೆಟ್ಗೆ ಹೋಗಿದ್ದಾರೆ. ಏನು ಮಚ್ಚ, ನಿನ್ನ ಹೆಂಡತಿ ಬಂದಿದ್ದಾಳಂತೆ, ಏನು ವಿಶೇಷನಾ ಎಂದು ಸ್ನೇಹಿತೆ ಚಿತ್ರ ಕೇಳುತ್ತಾಳೆ. ಸುಮ್ಮನೆ ಇರಲೇ, ಹಾಗೇನೂ ಇಲ್ಲ, ಅಕ್ಕ ಭಾವ ಬಂದಿದ್ದಾರೆ ಎಂದು ನಾಯಕ ಹೇಳುತ್ತಾರೆ. ಹಾಗಾದರೆ ಅಂತ ಚಿತ್ರ ರಾಗ ಎಳಿತಾಳೆ. ಮುಚ್ತೀಯ ನಿನ್ನ ಬಾಯಿನ, ನನ್ನ ಹೆಂಡ್ತಿ ಓದಿ ಮುಗಿಸೋವರೆಗೂ ಏನೂ ಇಲ್ಲ ಅಂತ ನಾಯಕ ಹೇಳ್ತಾರೆ. ನೋಡು ಮಚ್ಚ, ನನ್ನ ಮಾತು ಕೇಳಿದರೆ ನಾನು ನಿನ್ನ ಹೆಂಡ್ತಿ ಆಗಿರ್ತಿದ್ದೆ. ಈಗ ನೋಡು ನಿನ್ನ ಪಾಡು, ಅಡುಗೆ ಕೆಲಸ ಎಲ್ಲ ನೀನೇ ಮಾಡಬೇಕು, ನೀನು ಹೆಂಡ್ತಿ ಬಂದಿದ್ರು ಕೂಡ. ಈಗ ನೀನೇ ತಾನೇ ಮಾಡೋದಪ್ಪ. ಇರಲಿ ಬಿಡೆ, ಆಯಿತು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇನ್ನೊಬ್ಬ ಸ್ನೇಹಿತ ಅಲ್ಲಿಗೆ ಬರ್ತಾರೆ. ಏನು ಭಯ್ಯ, ನಿಮ್ಮದು ಹೆಂಡ್ತಿ ಬಂದಿದ್ದಾರಂತೆ, ನಮಗೆ ಯಾವಾಗ ಪರಿಚಯ ಮಾಡಿಸ್ತೀಯಾ ಅಂತಾನೆ. ಬಾರ ಕಬ್ಣ ಮಾಡಿಸೋಣ ಅಂತ ನಾಯಕ ಹೇಳ್ತಾರೆ. ಕಬ್ಣ ಅಂದರೆ ನಮ್ಮ ನಾಯಕ ಅವ್ರಿಗೆ ಪೆಟ್ನೆ ಮಿಟ್ಟಿರ್ತಾರೆ ಕಬ್ಣ ಅಂತ. ಅಷ್ಟೇ ಸ್ನೇಹಿತರೆ, ಇನ್ನೇನಿಲ್ಲ. ಬನ್ನಿ ಮನೆಗೆ ಹೋಗೋಣ ಅಂತ ನಾಯಕ ಹೇಳ್ತಾರೆ. ಅಕ್ಕ, ಭಾವ ಮತ್ತು ನಾಯಕಿ ಮಾತನಾಡುತ್ತಿರುವ ವೇಳೆ ನಾಯಕ ಮತ್ತು ಗೆಳೆಯರು ವಿಶೇಷ ಅಡುಗೆ ತಯಾರಿಸಲು ವಿವಿಧ ರೀತಿಯ ಅಡುಗೆಗೆ ಬೇಕಾಗಿರುವ ಪದಾರ್ಥಗಳನ್ನು ತೆಗೆದುಕೊಂಡು ಬರುತ್ತಾರೆ. ನಾಯಕನನ್ನು ನೋಡಿದ ತಕ್ಷಣ ನಾಯಕಿ ರೂಮಿಗೆ ಹೊರಡುತ್ತಾಳೆ. ಏನಕ್ಕೆ ಹೊರಡ್ತಾಳೆ ಅಂತ ನಿಮಗೆ ಗೊತ್ತಿರುತ್ತೆ, ಮೊದಲನೇ ಹಂಚಿಕೆಯಲ್ಲಿ ನೋಡ್ಕೊಂಬನ್ನಿ. ನಾಯಕನ ಅಡುಗೆ ತಯಾರಿ ಗೆಳೆಯರ ಜೊತೆ ಶುರುವಾಗುತ್ತೆ. ಸ್ನೇಹಿತರು, ಏನಪ್ಪ ನೀನು ಹೆಂಡ್ತಿ ಪರಿಚಯ ಮಾಡಿಕೊಡು ಅಂತಂದರೆ ರೂಮ್ಗೆ ಹೊರಟೋದ್ಲಲ್ಲ, ಮಾಡಿಕೊಡಲ್ವಾ, ಮದುವೆಗೂ ಬಂದಿಲ್ಲ ಅಂತ ಹೇಳ್ತಾರೆ. ಅಯ್ಯೋ, ನಾನೇ ಮಾತಾಡ್ಸಿಲ್ಲ, ಇನ್ನು ಏನು ಪರಿಚಯ ಮಾಡಿಕೊಡ್ಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು, ಆಯಿತು ಆಮೇಲೆ ಮಾಡಿಕೊಡ್ತೀನಿ, ಬನ್ನಿ ಅಡುಗೆ ಶುರು ಮಾಡೋಣ ಅಂತ ನಾಯಕ ಹೇಳ್ತಾರೆ. ಅಕ್ಕ ಭಾವನ ಮಾತು ಹರಳು ಉರಿದಂತೆ ನಡೀತಾ ಇರ್ತದೆ. ಹಾಸ್ಯ ದಂಪತಿಗಳು, ಹಾಸ್ಯ ಫ್ಯಾಮಿಲಿ, ಒಂದು ದೊಡ್ಡ ಹಾಸ್ಯ ತುಂಬಿರುವಂಥದ್ದು, ಏನು ನಗು ತುಂಬಿರುವಂಥದ್ದು ಅಲ್ಲಿ. ಏನು ಸ್ನೇಹಿತರು ಕೂಡ ಹಾಸ್ಯಗಳ ಜಾಸ್ತಿ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನಮ್ಮ ನಾಯಕ ಎಲ್ಲರೂ ಕೂಡ ಅಲ್ಲಿ ಜಗಳಕ್ಕೆ ಆಸ್ಪದನೇ ಇಲ್ಲದೆ ಇರುವಂತಹ ಫ್ಯಾಮಿಲಿ ಅಂತ ಹೇಳ್ಬೋದು ಸ್ನೇಹಿತರೆ. ನಗುವಿನ ಲೋಕ ಇದು ಇವರ, ನಗುವಿನ ಲೋಕ ಇದು. ಹಂಗೆ ನಗು ತುಂಬಿರುತ್ತೆ ಅಲ್ಲಿ ಅವರಲ್ಲಿ. ಅಡುಗೆ ತಯಾರಿ ಮುಗಿದ ನಂತರ ಎಲ್ಲರೂ ಊಟಕ್ಕೆ ಕೂರುತ್ತಾರೆ. ಆಗಲೇ ರಾತ್ರಿ 8 ಗಂಟೆಯಾಗಿರುತ್ತದೆ. ಊಟ ಮಾಡುವ ಮಧ್ಯದಲ್ಲಿ ಚಿತ್ರ, ಏನು ಅಂಕಲ್, ಆಂಟಿಗೆ ನಿಮ್ಮ ಕಂಡ್ರೆ ಇಷ್ಟನೇ ಇಲ್ವಂತೆ, ಮನೆಗೆ ಬೇಗ ಹೋಗಬೇಕು ಎಂದು ಕಾಲು ದಾರಿಯಲ್ಲಿ ಹೊರಟಿದ್ದೆ. ಎದುರಿಗೆ ಒಬ್ಬ ಸುಂದರಿ ಬರುತ್ತಿದ್ದಳು. ಅವಳ ಸೌಂದರ್ಯ ಮುಂಗುರುಳೆ ನಾಚಿ ನೀರಾಗುವಂತಿತ್ತು. ಮನಸೋತು ಅವಳ ಹಿಂದೆಯೇ ಹೊರಟೆ. ಗೂಬೆ ಕೂಗಿದಾಗ ನನಗೆ ತಿಳಿಯಿತು, ಅದು ಕಾಲು ದಾರಿಯಲ್ಲ ಮಸಣದ ಹಾದಿ ಎಂದು ಅಂತ ಭಾವ ಹೇಳ್ತಾರೆ ನಗ್ತಾ. ಅದಕ್ಕೆ ಅಕ್ಕ ಹೇಳ್ತಾಳೆ, ರೀ ನಾನು ನಿಮಗೆ ಭೂತನಾ ಎಂದು ಹೇಳ್ತಾಳೆ.
ಇಲ್ಲ ಮಾರಾಯ್ತಿ, ನೀನು ಭೂತ ಅಲ್ಲ, ಕಾಲುದಾರಿಯ ಸುಂದರಿ ಎಂದು ಭಾವ ನಗ್ತಾ ಹೇಳ್ತಾನೆ. ಎಲ್ಲರೂ ಓ ಅಂತ ನಗ್ತಾರೆ ಸ್ನೇಹಿತರೆ. ಆದರೆ ಇವ್ರ ಮಧ್ಯೆ ಒಬ್ಬರು ಮಿಸ್ಸಿಂಗು. ಯಾರು ಅಂತ ಹೇಳಿ? ಅವರೇ ಕಣ್ರಿ, ನಮ್ಮ ನಾಯಕಿ. ಎಲ್ಲರೂ ಊಟ ಮಾಡುವಾಗ ರೂಮ್ನಿಂದ ಯಾಕೆ ಬರಲಿಲ್ಲ ನೋಡೋಣ ಮುಂದಿನ ಭಾಗದಲ್ಲಿ. ಏಕೆಂದರೆ ಮೊದಲನೇ ಹಂಚಿಕೆಲ್ಲ ಹೇಳಿದ್ದೀನಿ ಅವ್ರ ಸ್ವಭಾವ ಎಂಥದ್ದು ಅಂತ. ಹಾಗಾಗಿ ಅವ್ರ ರೂಮ್ನಿಂದ ಬಂದಿಲ್ಲ. ಮುಂದೆ ಏನು ನಡೆಯುತ್ತೆ? ರಾತ್ರಿ 8 ಗಂಟೆ ಆಗೋಗಿದೆ, ಊಟ ನಡೀತಾ ಇದೆ, ಇನ್ನೂ ನಾಯಕಿ ರೂಮ್ನಿಂದ ಹೊರಗಡೆ ಬಂದಿಲ್ಲ. ಸ್ನೇಹಿತರು, ಅಕ್ಕ, ಭಾವ, ನಾಯಕ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಅರೆ, ಆಕೆನ ಕರೀಲೇ ಇಲ್ವಾ ಅಂತ ನೀವು ಕೇಳ್ಬೋದು. ನೋಡೋಣ ಮುಂದೆ ಏನು ನಡೀತದೆ ಅಂತ ಹೇಳ್ತೀನಿ. ಪ್ಲೀಸ್ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸರಿ ಹೇಳ್ತೀನಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ, ಮತ್ತು ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ಮತ್ತು ಲೈಕ್ ಮಾಡಿ ಇಷ್ಟ ಆದರೆ. ಈ ಕತೆ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ನೊಂದು ಸರಿ ಹೇಳ್ತೀನಿ, ಪ್ಲೀಸ್ ಲೈಕ್ ಮೀ. ಧನ್ಯವಾದಗಳು.